ನಾನು ಹೊಟ್ಟೆ ಅದು ಬೆಳೆದನಲ್ಲ ಸರ್, ಮೊದಲು ಜುಟ್ಟಿನ ಬೆಳೆದನು. ಅಂದರೆ ಮಲ್ಲಿಗೆ ಕೃಷಿಕ. ಕಷ್ಟದಿಂದ ಮೇಲೆ ಬರುವುದು ಹೇಗೆ ಅಂತ ನಮ್ಮ ಮನಸ್ಸು ಓಡುವುದೇ ಕಷ್ಟದಿಂದ. ಅವಾಗ ಮನಸ್ಸು ಓಡುತ್ತಲ್ಲ, ಅದೇ ಗಣಪತಿ ಸರ್. ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀವಲ್ಲ, ಒಂದು ಫ್ರೇಮು, ಅದೇ ಸರಸ್ವತಿ ಸರ್. ಇವೆರಡೂ ಸೇರಿದಾಗ ಒಂದು ಆವಿಷ್ಕಾರ ಆಗಿ ಮಾರಾಟ ಆಗುತ್ತಲ್ಲ, ಅವಾಗ ಲಕ್ಷ್ಮಿ ಅವಳೇ ಬಂದುಬಿಡ್ತಾಳೆ ಸರ್. ನಾವು ಏನು ಮಾಡ್ತೀವಿ, ಏನು ನೀಡ್ತೀವಿ, ಅವೆರಡು ನಮ್ಮ ಅರಿವಿಗೆ ಇದ್ದು ಬಿಟ್ಟರೆ ನಾವು ಸಮೃದ್ಧಿ ಆಗಿಬಿಡ್ತೀವಿ ಸರ್. ಇದು ಅಮೇರಿಕದಲ್ಲಿ 3,500 ರೂಪಾಯಿಗೆ 1 kg. 3,500ಕ್ಕೆ 1 kg. ಬೆಂಗಳೂರಲ್ಲಿ 300-400 ಇದ್ದೇ ಇರುತ್ತೆ. ಆಮೇಲೆ ಒಂದು ಮಳೆಗಾಲದ ಅವಧಿಯಲ್ಲಿ ಡ್ರೈಲ್ಯಾಂಡ್ಗೆ 3-4 ಬೆಳೆ ಬರೋ ಯಾವಿದಾವೆ ಸರ್ ನಮಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೆ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಆಡು ಮೊಟ್ಟದ ಸೊಪ್ಪಿಲ್ಲ, ಇವರು ಮಾಡದ ಕೃಷಿಯೇ ಇಲ್ಲ ಅಂತ ಹೇಳ್ಬೋದು. ಅವ್ರ ಹೆಸರು ನೀವು ಆಲ್ರೆಡಿ ಕೇಳಿರ್ತೀರಿ, ವಿಶ್ವೇಶ್ವರ ಸಜ್ಜನ್ ಅಂತ. ಹುಲಿಕೆರೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅಪಾರ ಅನುಭವ ಇರ್ತಕ್ಕಂಥವರು, ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ತಕ್ಕಂಥ ಎಪಿಸೋಡು ದಯವಿಟ್ಟು ಮಿಸ್ ಮಾಡಿಬಿಡಿ. ಇದರಲ್ಲಿ ಕೃಷಿ ಒಂದೇ ಇಲ್ಲ, ಔಷಧೋಪಚಾರ ಇದೆ. ನಿಮ್ಮ ಮನಸ್ಸಿನೊಳಗಡೆ ಒಂದಿಷ್ಟು ಇರ್ತಾವಲ್ಲ, ಅದು ಹೊರಗಿನ ರೋಗ ಬೇರೆ, ಒಳಗಿನ ರೋಗ ಹೋಗ್ಬೇಕಂದ್ರೆ ಇವ್ರ ಮಾತು ಕೇಳ್ಬಿಡ್ರಲ್ಲ. ಅವರೇ ನಿಂತಿದ್ದಾರೆ, ಅವ್ರನ್ನೇ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಭಾಗ್ಯ ನಿಮ್ಮನ್ನು ಭೇಟಿಯಾಗಿದ್ದು. ನಮ್ಮ ಭಾಗ್ಯನೂ ಹೌದಲ್ಲ ಸರ್ ನಿಮ್ಮದು. ಪರಸ್ಪರ ದೇವೋಭವ. ಪರಸ್ಪರ ದೇವೋಭವ. ಈಗ ಮಕ್ಕಳನ್ನ ದೇವರಂದಿದ್ದೀವಿ, ತಾಯಿನ ದೇವರಂದಿದ್ದೀವಿ, ತಂದೆನೂ ದೇವರಂದಿದ್ದೀವಿ, ಗುರುಗಳನ್ನ ದೇವರಂದಿದ್ದೀವಿ. ಇನ್ನೊಂದಿದೆ ಸರ್, ಪರಸ್ಪರ ದೇವೋಭವ. ನಿಮ್ಮಿಂದ ನಾವೇನೋ ಕಲಿತೀವಿ, ನಮ್ಮಿಂದ ನೀವೇನೋ ಕಲಿತೀವಿ. ನಮಗೆ ಒಳ್ಳೇದು ಮಾಡ್ಯಾರ ದೇವರಲ್ಲ, ಒಳ್ಳೇದನ್ನ ಕಲ್ತ್ರೆ ಅದು ನೀವು ದೇವ್ರ ಸಮಾರ ಆದ್ರಲ್ಲ ಸರ್. ಇದೊಂದು ನೋಡಿ, ಅದಕ್ಕೆ ಹೇಳೋದು, ಅನುಭವ ಇರಲಿ ಅಮೃತ ಇರುತ್ತೆ ಅಂತ ಹೇಳ್ತಾರೆ. ಅನುಭವ ಮತ್ತು ಅಮೃತ ಎರಡೂ ಸೇರಿದರೆ ನಿಮ್ಮಂಗಿರುತ್ತೆ ಅಂತ ತೋರಿಸ್ಬೋದು ನಾನು. ನಮಸ್ತೆ ಸರ್. ಬನ್ನಿ, ಈಗ ಬೆಳಕು ಮುಳುಗೋ ಒಳಗಡೆ 3 ಸಂಜೆಲಿ ಸೇರಿದ್ದೀವಿ. ನಿಮ್ದು ಏನಾನ ಒಂದು ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ಮಾತುಕತೆ ಕುತ್ಕೊಳ್ಳೋಣ ಅಂತ. ಬರ್ರಿ, ಮೊದಲು ಟೂರ್ ಹೊಡೆದು ಬಿಡೋಣ. ಇದು ಆ್ಯಕ್ಚುಲಿ ಏನು ಸರ್ ಇದು? ಸರ್, ಇದು ನಮ್ಮ ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು, ನಮ್ಮ ಅಂಗಡಿಯಲ್ಲೇ ಮಾರುವುದು. ಈ ತಂತ್ರಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಎಲ್ಲರೂ ಮಾಡಬೇಕಾಗಿದ್ದೆ, ನೀವು ಮಾಡಿ ತೋರಿಸ್. ಕಾಪಿ ಮಾಡಿ ರ್ಯಾಂಕ್ ಬರಲಿ ಸರ್. ಈಗ ನನ್ನದೊಂದು ಘೋಷವಾಕ್ಯ ಇದೆ, ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ. ಈ ಹುಣಸೆ ಮರಕ್ಕೆ ನಾನೀಗೇನು ಮಾಡ್ತೀನಿ, ನಾನೇ ಬೀಜ ಹಾಕಿ ಬೆಳೆಸಿರೋದು ಮರ. ಅದೇ ರೀತಿ ನೇರಳೆ ಗಿಡಗಳಿದಾವೆ, ಅದಕ್ಕೆ ನಾನೇನು ಮಾಡ್ತೀನಿ, ದೊಡ್ಡವಾಗಿಬಿಡಿದಾವೆ, ಏನೂ ಮಾಡಲ್ಲ. ಬೇಲ್ದಣ್ಣಿನ ಮರಗಳಿದಾವೆ, ಅವು ಗಿಡವು ದೊಡ್ಡವಾಗಿದ್ದಾವೆ, ಅದಕ್ಕೂ ಏನೂ ಮಾಡಲ್ಲ. ಮಾಡದಿರುವಿಕೆ ಆತಲ್ಲ ಸರ್ ಅದು. ಈಗ ಅದು ಕೊಟ್ಟ ಫಸಲನ್ನ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಒಂದು ಟಚ್ ಕೊಡ್ತೀವಿ, ಮೌಲ್ಯವರ್ಧನೆ ಅಂತೀವಿ ಅದನ್ನು. ಈ ಒಂದು ಶಾಸ್ತ್ರೀಯ ಭಾಷೆಗೆ ಮೌಲ್ಯವರ್ಧನೆ. ಅದನ್ನೇನು ಮಾಡಿಬಿಟ್ಟು ಅದನ್ನು ನಮ್ಮ ಅಂಗಡಿಯಲ್ಲೇ ಮಾರಿಬಿಟ್ಟು ಬದುಕ್ತಾ ಇದ್ದೀವಿ. ನನ್ನ ಬದುಕಿನ ಬದುಕಿಗೆ ಒಂದು ಬುತ್ತಿ ಬೇರೆ, ಬುತ್ತಿ ಬೇರೆ. ನನ್ನ ಬದುಕಿನ ಬುತ್ತಿ ಏನು ಅಂತಂದರೆ, ಇದೇ ನನ್ನ ಬುತ್ತಿ. ಮೌಲ್ಯವರ್ಧನೆ ಮಾಡ್ತೀವಲ್ಲ, ಇದು ಬುತ್ತಿ. ಈ ಬುತ್ತಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ನಾನು ಬದುಕ್ತಾ ಇದ್ದೀನಿ ಸರ್. ಭಾಳ ಒಳ್ಳೆಯದು. ಬನ್ನಿ, ಹಂಗಾದ್ರೆ ಬೇಲ್ದ ಹಣ್ಣು ಅಂತ ಹೇಳಿದ್ರಿ, ನಾನು ಸೀದಾ ಅಲ್ಲಿಗೆ ಹೋಗೋಣ. ಈಗ ಹೋಗೋಣ ಸರ್. ಕತ್ತಲ ಆಗೋ ಒಳಗಡೆ ಈಗ ಇದೇನು ಪ್ರಪಂಚ ತೆರ್ಕೊಂತೀವಿ ಅಲ್ಲ, ಇದೇನೆ ನಂದು ಪ್ರೊಡಕ್ಷನ್ ಯೂನಿಟ್ ಸರ್. ಇದು ಉತ್ಪಾದನಾ ಘಟಕ. ಈ ಭಾಗ ಕಂಪ್ಲೀಟು. ಇದು ವಾಸದ ಮನೆ, ಇದು ಉತ್ಪಾದನಾ ಘಟಕ. ಇಲ್ಲಿ ಒಂದು 4 ಜನ ಮಹಿಳೆಯರು ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ನಮ್ಮ ಹೊಲದಲ್ಲಿ ಬೆಳೆದ ಮೌಲ್ಯವರ್ಧನಾ ವಸ್ತುಗಳನ್ನು ಇಲ್ಲಿ ಮಾಡ್ತಾರೆ. ಕೆಲವು ಪ್ಯಾಕನ್ನು ಮಾಡ್ತೀವಿ, ಬೇರೆ ಕಡೆಯಿಂದ ತರಿಸಿ ನಮಗೆ ಗೊತ್ತಿರೋರು ನಮ್ಮದೇ ಅಂಗಡಿಗೆ ಕೊಡ್ತೀವಿ ಅಷ್ಟೇ. ಅಷ್ಟು ಸರಳ ಇಲ್ಲ ಅದು, ನೀವು ಹೇಳಿದಷ್ಟು. ಬರ್ರಿ, ಕತಿ ಭಾಳ ಐತೆ, ಅದನ್ನೆಲ್ಲ ತೋರಿಸಿ ಹೇಳ್ರಿ. ಓಕೆ, ಇದು ಸಜ್ಜನ್ ಜೈವಿಕ್ ನಮ್ಮ ಉತ್ಪನ್ನಗಳ ಪರಿಚಯ ಸರ್. ಸಿಂಪಲ್ ಆಗಿ ಇದು ವಾಲ್ ಪೋಸ್ಟ್. ಇದು ವಾಲ್ ಪೋಸ್ಟ್ ಏನು ಸಿನಿಮಾ ಅಲ್ಲ. ಹೌದು, ವಾಲ್ ಪೋಸ್ಟ್ ಇದು. ಅದು ಗವ್ಯೋತ್ಪನ್ನಗಳು ಸರ್ ಇವು. ನಮ್ಮ ದೇಶೀಯ ಗೋವಿನಲ್ಲಿ ನಾವು ಮಾಡತಕ್ಕಂಥ ಉತ್ಪನ್ನಗಳು ಇವನ್ 4: ವಿಭೂತಿ, ಗೋವಾರ್ಕ, ತುಪ್ಪ, ಪೇಡ.
ಅದೇ ಬೇಲದ ಹಣ್ಣಿನ ಉತ್ಪನ್ನಗಳು ಇಲ್ಲಿ 4 ನಾವು ಹೆಸರಿಸಿದೀವಿ. ಇನ್ನು ಒಂದು 3-4 ಆ್ಯಡ್ ಆಗಿದ್ದಾವೆ. ಅವು ಸಂಶೋಧನಾ ಹಂತದಲ್ಲಿದ್ದಾವೆ. ಈ ಬೇಲದಲ್ಲಿ ಒಂದು 6-7 ಉತ್ಪನ್ನ ಮಾಡ್ತಾ ಇದೀವಿ ನಾವು ಈಗ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಉತ್ಪನ್ನಗಳಿವು. ನೆಲ್ಲಿಕಾಯಿ ಬೆಳಿತೀವಿ, ನೆಲ್ಲಿಕಾಯಿ ಉತ್ಪನ್ನಗಳು. ನಮ್ದು ನ್ಯಾಚುರಲ್ ಆಗಿ ಹುಣಸೆ ಬರುತ್ತೆ, ಹುಣಸೆ ಹಣ್ಣಿನ ಉತ್ಪನ್ನಗಳು. ಅದೇ ರೀತಿ ಇತರೆ ಅಂದರೆ ಈ ಕಾಡು ಜಾತಿ ಹಣ್ಣುಗಳಿದೆ, ಕವಳೆ ಹಣ್ಣು, ಇಂಥವೆಲ್ಲ ಕಾಡು ಜಾತಿ ಹಣ್ಣುಗಳಿದಾವೆ. ಆ ಕಾಡು ಜಾತಿ ಹಣ್ಣುಗಳು. ಆಮೇಲೆ ನಮ್ಮದು ಶೇಂಗಾ ಬೆಲ್ಟ್, ಇದು ಬರದ ನಾಡು ಅಂತ ಅಂತಿದ್ವಿ. ಈ ವರ್ಷ ಸಮೃದ್ಧಿ ಮಳೆ ಸರ್. ಶೇಂಗಾನ ಇಲ್ಲಿ ಎಣ್ಣೆ ಮಾಡಿ ಗ್ರಾಹಕರಿಗೆ ಕೊಡ್ತೀವಿ. ಗ್ರಾಹಕರು ಶೇಂಗಾ ತಂದು ಬೀಜ ತಂದು ಎಣ್ಣೆ ಮಾಡಿಸ್ಕೊಂಡು ಹೋಗ್ಬೋದು. ಆ ಎಣ್ಣೆ ಮಾಡಿ ನಮ್ಮ ಅಂಗಡಿಯಲ್ಲಿ ಇಟ್ಟು ಮಾರ್ಕೊಳ್ತೀವಿ. ಅದೇ ರೀತಿ ಚಟ್ನಿ ಪುಡಿ, ಕಷಾಯ ಪುಡಿ, ಎನರ್ಜಿ ಡ್ರಿಂಕು, ನುಗ್ಗೆ ಪೌಡ್ರು, ನುಗ್ಗೆ ಗಿಡಗಳಿದಾವೆ ನಮ್ಮವಷ್ಟು. ನುಗ್ಗೆ ಪೌಡ್ರು ಮಾಡ್ತೀವಿ. ಎನರ್ಜಿ ಡ್ರಿಂಕ್ ಅಂತ ಕೆಲವಾರು ಗಿಡಮೂಲಿಕೆ, ಒಂದು 19 ಗಿಡಮೂಲಿಕೆ ಸೇರಿಸಿ ಒಂದು ಎನರ್ಜಿ ಡ್ರಿಂಕ್ ಅಂತ ಮಾಡ್ತೀವಿ. ಆಮೇಲೆ ಎಣ್ಣೆ ಘಟಕ ಇರೋದ್ರಿಂದ ಗಾಣದ ಎಣ್ಣೆ ಇದೆ. ಆ ಗಾಣದ ಎಣ್ಣೆ ಉತ್ಪನ್ನಗಳು ಇಲ್ಲಿ ಮಾಡ್ತೀವಿ ಜನಗಳಿಗೆ. ಇದೊಂದು ಇನ್ಕ್ಯುಬೇಷನ್ ಸೆಂಟ್ರ್ ಸರ್. ಇಲ್ಲಿ ಹೇಳಿದ್ನಲ್ಲ, ಪರಸ್ಪರ ದೇವೋಭವ. ಇಲ್ಲಿ ಜನಗಳಿಗೆ ಪ್ರವೇಶ ಉಂಟು. ಅವರ ವಸ್ತುಗಳನ್ನ ತಂದು ಅವರು ಇಲ್ಲಿ ಕಾಳನ್ನ ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೋದು, ಜಿನ್ ಮಾಡಿಸ್ಕೊಂಡು ಹೋಗ್ಬೋದು. ಶೇಂಗಾ ಕೊಬ್ಬರಿ ತಂದರೆ ಎಣ್ಣೆ ಮಾಡಿಸ್ಕೊಂಡು ಹೋಗ್ಬೋದು. ಆ ಅವಕಾಶ ಐತೆ. ಹುಣಸೆ ಹಣ್ಣು ತಂದರೆ ಹುಣಸೆಕಾಯಿ ಚಟ್ನಿ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಅದನ್ನ ಒಂದು ಸ್ವಲ್ಪ ಇಂತಿಷ್ಟು ರೇಟಿಗೆ ಅಂತ ಅವ್ರಿಗೂ ಮಾಡಿಕೊಡ್ತೀವಿ. ಆ ಯಂತ್ರಗಳು ನಾವು ಉಪಯೋಗ ಮಾಡ್ತೀವಿ ಸರ್. ಆಮೇಲೆ ಇನ್ನೂ ಒಂದಿದೆ ಉತ್ಪನ್ನ ನಿಮ್ಮಲ್ಲಿ, ನಿಮಗೆ ಗೊತ್ತಿಲ್ಲ, ಹೇಳಿ. ನಿಮ್ಮ ಹತ್ರ 10 ನಿಮಿಷ ಮಾತಾಡಿದರೆ ಸಾಕು, ಎಲ್ಲೋ ರೋಗ ಎಲ್ಲ ಹೊರಟೋಗುತ್ತೆ, ಔಷಧಿನೇ ಬೇಡ. ಹಾಗೆ ಅದು ಗೊತ್ತಿಲ್ಲ ಸರ್. ನಾನು ಮನೋರೋಗ ವೈದ್ಯ ಅಲ್ಲಲ್ಲ ಸರ್. ಭವರೋಗ ವೈದ್ಯರು ಬೇರೆ ಬೇರೆ ಇದ್ದಾರೆ. ಮಾತು ತುಂಬ ದುಬಾರಿಯಾದ ಕಾಲದಲ್ಲಿ ನಮ್ಮವರು ಅಂತ ಒಪ್ಕೊಳ್ಳೋದಿದೆಯಲ್ಲ, ಆ ಕೆಲಸ ಮಾಡ್ತಾ ಬಂದಿದ್ದೀರಿ. ಬರೀ ಔಷಧಿ ಹಂಚೋರಾದರೆ ವ್ಯಾಪಾರಗಾರರು ಅವ್ರು ಬೇರೆ, ನಾನು ಅದನ್ನು ಮಾತಾಡ್ತಿಲ್ಲ ಅಲ್ವಾ. ಇದನ್ನು ಯಾಕೆ ಹೇಳ್ತೀನಿ, ಸಹ ಉತ್ಪನ್ನಗಳನ್ನಾಗಿ ಮಾಡಿದಾಗ ರೈತ ಉಳಿತಾನೆ, ಹೇಳ್ತಾನೆ ಬಂದಿದ್ದೀವಿ. ನೀವು ಅದನ್ನು ಕಾರ್ಯರೂಪಕ್ಕೆ ಬಂದು ನಮ್ಮ ರೈತರಿಗೆ ಪರಿಚಯ ಮಾಡಿಸ್ತಾ ಇದ್ದೀರಿ. ಅಂದರೆ ನೀವು ಬೇಲದ ಹಣ್ಣು ಬಿಟ್ಟು ಮಾರ್ಬೋದಾಗಿತ್ತು, ಅದನ್ನು ಮೌಲ್ಯವರ್ಧನಕ್ಕೆ ಮಾಡಿದ್ದೀರಿ. ಶೇಂಗಾ ಮಾರ್ಬೋದಾಗಿತ್ತು, ಎಣ್ಣೆ ಮಾಡಿದ್ದೀರಿ. ಕಾರಣ ಏನಂದರೆ, ನನಗೆ ಭಾಳ ಚಿಕ್ಕ ರೈತ ಸರ್ ನಾನು. ನನಗೆ ಬಂದದ್ದು 2 ಎಕರೆ ಭೂಮಿ, ಅದ್ರಾಗ ಅರ್ಧ ಎಕರೆ ಹೈವೇಗೆ ಹೋಗ್ಬಿಡ್ತು. ಬೇರೆ ತೋಟದ ನೆರಳು ನನ್ನ ಭೂಮಿಗೆ. ನಾನು ಹೊಟ್ಟೆ ಅದು ಬೆಳೆದನಲ್ಲ ಸರ್, ಮೊದಲು ಜುಟ್ಟಿನ ಬೆಳೆದನು. ಅಂದರೆ ಮಲ್ಲಿಗೆ ಕೃಷಿಕ. ಯಾಕಂದರೆ ಅಗ್ರಿಕಲ್ಚರ್ ಮಾಡಿದರೆ ಹೊಟ್ಟೆ ತುಂಬ್ತಿದ್ದಿಲ್ಲ. ಅಗ್ರಿಕಲ್ಚರು ಕೂಡು ಕುಟುಂಬ ಇದ್ದಾಗ ಅವಾಗ ಮಾಡಿಸಿದ್ದೀನಿ ನಾನು. ಅಗ್ರಿಕಲ್ಚರ್ ಅನುಭವನೇ ಇದೆ. ಅಗ್ರಿಕಲ್ಚರಿಂದ ಆರ್ಟಿಕಲ್ಚರ್ ಇನ್ನೊಂದು ಸ್ಟೆಪ್ ಮೇಲೆ ಸರ್. ಅದಕ್ಕಿಂತ ನೈಸರ್ಗಿಕ ಕೃಷಿ ಇನ್ನೊಂದು ಸ್ಟೆಪ್ ಮೇಲೆ. ಅಂದರೆ ನಾವು 1ನೇ ಕ್ಲಾಸ್ನಾಗ ಇದ್ದರೆ 1ನೇ ಕ್ಲಾಸ್ನಾಗೆ ಇರಬೇಕಂತ ಇಲ್ಲ ಸರ್. ಅದಾದಮೇಲೆ ಹೈಸ್ಕೂಲ್ಗೆ ಹೋಗ್ತೀವಿ, PUCಗೆ ಹೋಗ್ತೀವಿ, ಡಿಗ್ರಿ ಮಾಡ್ತೀವಿ, PG ಮಾಡ್ತೀವಿ, ಡಾಕ್ಟ್ರೇಟ್ ಮಾಡ್ತೀವಲ್ಲ. ಹಾಗೆ ನಮ್ಮ ಜೀವನವೂ ಅಪ್ಗ್ರೇಡ್ ಆಗಬೇಕಲ್ಲ ಸರ್. ಅಪ್ಗ್ರೇಡ್ ಆಗೋ ಚಿಂತನೆ ಸ್ವಲ್ಪ ನಮ್ಮ ಮನೆಯವರು, ನಮ್ಮ ಅಪ್ಪವರು ಸ್ವಲ್ಪ ಓದಿ ಕಲಿಸಿದ್ದಕ್ಕೆ ನೋಡುವ ದೃಷ್ಟಿಕೋನಗಳು ಬದಲೇ ಆದವು. ನಮ್ಮ ಮನೋ ವಿಚಾರಗಳೂ ನೋಡ್ತಕ್ಕಂಥ ಚಿಂತನೆಗಳು ಬದಲೇ ಆಗಿ ನಾವು ಬದುಕು ಕಟ್ಟುವ ಕಲೆಯನ್ನು ಕಲಿತ್ಕೊಂಡಿವಿ ಸರ್, ಅಷ್ಟೇ. ಭಾಳ ಅದ್ಭುತವಾಗಿ ಹೇಳಿದ್ರಿ ಸರ್. ಇದೇನು ಸರ್ ಇದು ಗೋಕೃಪಾಮೃತ ಅಂತ. ಸ್ವಲ್ಪ ಇದು ಕೆಂಪು ಕಪ್ಪು ಇದೆ, ಎಲ್ಲ ತಗೋ ವೈಟ್ ಇರ್ತತೆ. ಇದು ಕಪ್ಪು ಯಾಕಿರಬಹುದು ಅಂತ ಭಾಳ ಜನ, ಯಾಕೆ ನಿಮ್ಮದು ಕಪ್ಪು ಐತಲ್ಲ ಎಲ್ಲ ತಗ ಬೆಳ್ಳಗಿರ್ತತೆ ಅಂತ ಹೇಳ್ತಾರೆ. ಕರೋನಾ ಟೈಮ್ನಲ್ಲಿ ನಮ್ಮ ಮಗ ಪಪ್ಪಾಯಿ ಹಣ್ಣು ಬೆಳೆದಿದ್ದ. ಬೆಂಗಳೂರಿಗೆ ಹೋಗಿ ಒಳ್ಳೆವು ಕ್ವಾಲಿಟಿವು ಗಟ್ಟೆನವು ಬೆಂಗಳೂರಿಗೆ ಹೋಗಿ ಮಾರ್ಕೊಂಬಿಡೋಣ. ಆ ಹಣ್ಣು ಆಗಿರೋವು ಭಾಳ ಇದ್ವು, ವೇಸ್ಟ್ ಆಗ್ತಾವಲ್ಲ ಅಂತ ಅಂದ್ಕೊಂಡೆ. ಆ ಪಪ್ಪಾಯಿ ಹಣ್ಣು ಪಪ್ಪಾಯಿ ಹಣ್ಣು ಇರುತ್ತಲ್ಲ, ಅದ್ರ ಸಿಪ್ಪೆನೆಲ್ಲ ತೆಗೆದೆ, ತಿರುಳನ್ನೆಲ್ಲ ತೆಗೆದೆ. ಅದನ್ನು ನಾವು ಪಪ್ಪಾಯಿ ಹಣ್ಣಿಗೂ ಭಾಳ ಸ್ವೀಟ್ ಇರುತ್ತೆ. ಕಬ್ಬಿನಲ್ಲಿ ಬೆಲ್ಲ ಮಾಡ್ತಾರೆ, ಪಪ್ಪಾಯಿ ಹಣ್ಣಲ್ಲಿ ಯಾಕೆ ಬೆಲ್ಲ ಮಾಡಬಾರ್ದು ಒಂದು ಆಲೋಚನೆ ಬಂತು. ಪಪ್ಪಾಯಿ ಹಣ್ಣಿನಲ್ಲಿ ಬೆಲ್ಲ ಮಾಡೋ ಆಲೋಚನೆ. ಅದನ್ನು ಮಾಡಿ ಇಟ್ಟುಬಿಟ್ಟೆ. ಅದನ್ನ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂಬೋದು ಗೊತ್ತಿಲ್ಲ. ನಂದಾಗಿನೇ 2 ಕ್ವಿಂಟಲ್ ಪಪ್ಪಾಯಿ ಬೆಲ್ಲ ಇದೆ ಈಗ. ಅದೇ ಪಪ್ಪಾಯಿ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕಪ್ಪು ಬರುತ್ತದು. ನಾನು ಮಾಡಿದೆ ಆಗ, ಅದಕ್ಕೆ ಇದು ಕಪ್ಪಿದೆ ಅಷ್ಟೇ. ಬೆಲ್ಲ ಹಾಕೋದು ನಾನೇ ಮಾಡಿದ್ದು, ಸಾವಯವದ್ದು, ಯಾವ ಕೆಮಿಕಲ್ ಮುಟ್ಟಿಲ್ಲಲ್ಲ. ಪಪ್ಪಾಯಿ ಹಣ್ಣಿನಲ್ಲಿನೂ ಹಣ್ಣು ಭಾಳ ವೇಸ್ಟ್ ಆಗುತ್ತೆ ಅನ್ಬೇಕಾದ್ರೆ ಇಂಥದ್ದನ್ನೆಲ್ಲ ಮಾಡ್ಕೋಬೋದು. ಇದಕ್ಕೆ ಒಂದು ಮೌಲ್ಯ. ಇವಾಗ ರೇಟ್ ಭಾಳ ಡೌನ್ ಆಯ್ತು. ಅವಾಗ ಬೇರೆ ನಮಗೆ ಕಷ್ಟಗಳೇ ನಮಗೆ ಪಾಠ ಕಲ್ಸತ್ತೆ ಸರ್.
ಸುಖದಿಂದ ಪಾಠ ಸಿಗಲ್ಲ, ಗಟ್ಟಿತನೂ ಬರಲ್ಲ. ಕಷ್ಟ ಬಂದಾಗ ನಮಗೆ ಆ ಕಷ್ಟದಿಂದ ಮೇಲೆ ಬರುವುದು ಹೇಗೆ ಅಂತ ನಮ್ಮ ಮನಸ್ಸು ಓಡುವುದೇ ಕಷ್ಟದಿಂದ. ಅವಾಗ ಮನಸ್ಸು ಓಡುತ್ತಲ್ಲ, ಅದೇ ಗಣಪತಿ ಸರ್. ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀವಲ್ಲ, ಒಂದು ಫ್ರೇಮು, ಅದೇ ಸರಸ್ವತಿ ಸರ್. ಇವೆರಡೂ ಸೇರಿದಾಗ ಒಂದು ಆವಿಷ್ಕಾರ ಆಗಿ ಮಾರಾಟ ಆಗುತ್ತಲ್ಲ, ಅವಾಗ ಲಕ್ಷ್ಮಿ ಅವಳೇ ಬಂದ್ಬಿಡ್ತಾಳೆ ಸರ್. ಅದ್ಭುತ. ಎಲ್ಲ ದೇವ್ರನ್ನ ಹಿಂಗೆ ಇಟ್ಕೊಂಡಿದ್ದೀರಿ ನೀವು? ಅಲ್ಲ, ನಮ್ಮ ಭಾರತೀಯ ದೇವರುಗಳೆಲ್ಲ ಜ್ಞಾನದ ಸಂಕೇತಗಳು. ಅವಕ್ಕೊಂದು ರೂಪ ಮಾಡಿ ಕುಂದಿರಿಸ್ಬಿಟ್ಟು ಕಾಯಿ ಹೊಡೆದು ಉದ್ನಿ ಕಡ್ಡಿ ಹಚ್ಚಿದ್ವೇ ಹೊರತು ಸಾಕ್ಷಾತ್ಕಾರ ಮಾಡ್ಕೊಂಬಲಿಲ್ಲ ನಾವು. ಅವು ಅರಿವಿನ ಸಂಕೇತಗಳು. ಇದನ್ನ ಇವ ಸೂತ್ರ ಇದೆ, ಈ ಗೋಮಯೇ ವಸತೆ ಲಕ್ಷ್ಮಿ, ಆಕಳು ಗಟ್ಟೆಗೆ ಅಚ್ಚೇರ್ ಬಂಗಾರ, ಇವನ್ನೆಲ್ಲ ಸೂತ್ರಗಳು. ಇವೆಲ್ಲ ಇವನ್ನ ನಾವು ಬಿಡಿಸ್ಕೊಂಡು ಬಳಸೋದು ಕಲಿಬೇಕು. ನಾವನ್ನ ಕಲ್ತ್ಕೊಂಡು ನಾವೇ ಅದಾಗಬೇಕು. ಅವಾಗ ನಮಗೆಲ್ಲ ಸಮೃದ್ಧಿ ಸರ್. ಟೊಮಾಟೊ ರೇಟ್ ಕಡಿಮೆ ಆಯ್ತಂತ ರೋಡಿಗೆ ಚೆಲ್ಲಿ ಬಿಡೋದು, ಉಳ್ಳಾಗಡ್ಡಿ ಇದಾಯ್ತಂತ ಹರಿಗಿ ಬಿಡೋದು. ಅಂದರೆ ಹೌದು. ಅಲ್ಲ, ತಂತ್ರಜ್ಞಾನ ಇದೆ. ನಾವು ಟೊಮೆಟೊ ಬೆಳೆದು ಉತ್ತರ ಭಾರತಕ್ಕೆ ಕಳಿಸಿ ಅಲ್ಲಿಂದ ಸಾಸು ಕೆಚಪ್ಪು ತಾಂಡ್ವೇ ಹೊರ್ತು ಇಲ್ಲಿ ಕರ್ನಾಟಕ ಹಬ್ಬ ಇಡೀ ನಾವು ವಿಶ್ವದಲ್ಲೇ ಮಾರುಕಟ್ಟೆ ಅಲ್ಲ, ಇದು ಏಷ್ಯಾ ಖಂಡದಲ್ಲೇ ದೊಡ್ಡ ಮಾರ್ಕೆಟ್ ಕೋಲಾರ. ಇಂಥ ದೊಡ್ಡ ಮಾರ್ಕೆಟ್ಗೆ ಅಲ್ಲಾರು ಉತ್ತರ ಭಾರತದವರು ಇಲ್ಲಿ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಸಾಸು ಕೆಚಪ್ಪಾಗಿ ಹೋಗುತ್ತಲ್ಲ ಸರ್. ನಮ್ಮ ರೈತರಿಗೆ ಮಾಡೋದು ಬೆಳೆದು ಹೇಳ್ಕೊಟ್ವೇ ಹೊರತು ಮಾರುವ ಕಲೆಯನ್ನು ಕಲಿಸಲಿಲ್ಲ. ಕೃಷಿ ಅಭಿವೃದ್ಧಿ ಮಾಡುವುದನ್ನು ಹೇಳಿಕೊಟ್ವೇ ಹೊರತು ಕೃಷಿಯಲ್ಲಿ ಬದುಕುವ ಕಲೆಯನ್ನು ನಾವು ಹೇಳ್ಕೊಟ್ಟಿಲ್ಲಲ್ಲ ಸರ್. ನಿಜ. ನಾವು ಏನು ಮಾಡಬೇಕು, ನಾವು ಏನು ನೀಡಬೇಕು. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬ ಕೂಡಲ್ಲ ಸಂಗಮ ದೇವ. ನಾವು ಏನು ಮಾಡ್ತೀವಿ, ಏನು ನೀಡ್ತೀವಿ, ಅವೆರಡು ನಮ್ಮ ಅರಿವಿಗೆ ಇದ್ದು ಬಿಟ್ರೆ ನಾವು ಸಮೃದ್ಧಿ ಆಗಿಬಿಡ್ತೀವಿ ಸರ್. ಇದು ಬಳ್ಳಿ ಆಲೂಗಡ್ಡೆ ಸರ್. ಇದು ಬಳ್ಳಿ ಆಲೂಗಡ್ಡೆ ಬಳ್ಳಿ ಕಾಣಿಸ್ತಾವಲ್ಲ ಆಲೂಗಡ್ಡೆ, ನೆಲದಲ್ಲಿ ಇರ್ತಿತ್ತು, ಬಳ್ಳಿಯಲ್ಲಿ ಇರ್ತಕ್ಕಂಥ ಆಲೂಗಡ್ಡೆ. ಇದು ನಾವು ಮಣ್ಣಿನೊಂದಿಗೆ ಮಾತುಕತೆ, ಹಸಿರಿನೊಂದಿಗೆ ಮಾತುಕತೆ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ತಿಂಗಳಿಗೊಂದು ಕಾರ್ಯಕ್ರಮ. ಒಬ್ಬೊಬ್ಬರು ರೈತರ ಪ್ಲಾಟ್ನಾಗೆ ಅಲ್ಲಿ ಮಲ್ಲೇಶ್ ಅಣ್ಣ ಅಂತ ಒಬ್ಬ ಹುಡುಗ ಇವನ್ನ ತಗೊಂಡು ಬಂದದ್ದ. ನಾನೊಂದು 3-4 ಇಸ್ಕೊಂಡು ಬಂದಿದ್ದೆ. ಅವು ಮುಂಗಾರಿಗೆ ಮೊಳಕೆ ಹೊಡೆಯೋದು. ಇವಾಗ ಹಿಂದಿನ ವರ್ಷ ಈ ಟೈಮ್ನ ತಂದಿದ್ದೆ. ನಾ ಒಂದು 3-4 ತಿಂಗಳು ಹಂಗೆ ಇಟ್ಟೆ. ಮತ್ತೆ ಯಾವಾಗ ಮುಂಗಾರಿ ಮಳೆ ಬಂತು ಅವಾಗ ನೆಟ್ಟೆ. ಐದು ಗಿಡಗಳು ಮೇಲೆದ್ದಿದ್ದಾವೆ. ಈ ಸಾಕಷ್ಟು ಈ ಆಲೂಗಡ್ಡೆ ಬಿಟ್ಟಿದ್ದಾವೆ. ಇನ್ನೊಂದು ವಿಶೇಷ ಅಂದರೆ ಈ ಆಲೂಗಡ್ಡೆ ಇಲ್ಲಿ ಕಾಣಿಸ್ತತೆ ನೋಡಿ. ಸ್ವಲ್ಪ ಇದು ನೋಡಬೇಕು. ಈಗ ನಾನು ನಿನ್ನೆ ನೋಡಿದೆ ಇದನ್ನು. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಗಡ್ಡೆ, ಕೆಳಗೂ ಗಡ್ಡೆ, ಮೇಲೇನೂ ಗಡ್ಡೆ, ಕೆಳಗೂ ಗಡ್ಡೆ. ಒಂದೇ ಗಡ್ಡೆ ನಾನು ಹಾಕಿದ್ದು. ಏಸ್ ಗಡ್ಡೆ ಸರ್. ಕೃಷಿ ನಮಗೆ ಸೋಲು ಏನು ಇಲ್ಲ, ಬಾಯ್ಲಾಡಿ ಬೆನ್ನಿಗೆ ಮೂಲ ಅಂತ ಅಂತಾರೆ. ಹಂಗೆ ನಾವು ಇದನ್ನ ಕರಗತ ಮಾಡ್ಕೋಬೇಕು, ಅದ್ರೊಳಗೆ ಇರಿಸ್ಬೇಕು ನಾವು. ಅವಾಗ ನಮಗೆ ಕೃಷಿ ಸಮೃದ್ಧಿನೇ ಸರ್. ಇದು ನೀವು ಹೇಳಿದ್ಮೇಲೆ ನೆನಪಾಯ್ತು. ಇವ್ರ ತೋಟ ನಾನು ಮಾಡಿದ್ದೆ ಅವಾಗ. ಹೌದು, ಇದು ಬಳ್ಳಿದು ಆಲೂಗಡ್ಡೆ ಖಂಡಿತ. ಇದು ಚತುರ್ಭುಜ ಅವರೇ ಸರ್. ಇಲ್ಲಿ ಕಾಣಿಸ್ತದೆ ನೋಡಿ, ಇದು ಚತುರ್ಭುಜ ಅವರೇ. 4 ಇದು ರೆಕ್ಕೆ ಅವರೇ ಅಂತಾನು ಅಂತಾರೆ, ಚತುರ್ಭುಜ ಅವರೇ ಅಂತಾರೆ. ಇದನ್ನು ನಾವು ಪಲ್ಯ ಮಾಡ್ಬೋದು. ಇದು ಬಳ್ಳಿ ತರಕಾರಿ. ಇಲ್ಲಿ ದನಗಳು ಬರ್ತವೆ, ನಾವು ಬಿಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಿಂಗ್ ಮಾಡಿಬಿಟ್ಟು ಸಗಣಿ ಪುಟ್ಟಿ ಒತ್ಕೊಂಡು ಹೋದ್ರು ಎತ್ತರ ತಗಲಬಾರ್ದಂತ ಹೀಗೆ ಮಾಡಿದೀವಿ. ಇದು ಲವಂಗ ಬೀನ್ಸ್ ಸರ್. ಇದು ನೋಡಿ, ಇದು ಲವಂಗ ಬೀನ್ಸ್. ಲವಂಗ ಇದ್ದಂಗೆ ಇದೆಯಲ್ಲ, ಇದು ಮುಂದೆ ದಪ್ಪ ಇದೆ. ಇದು ಲವಂಗ ಇದೆ, ಇದರಲ್ಲಿ ಬೀಜ ಇರುತ್ತೆ. ಇದು ಅದ್ರದ್ದು ಹಿಂದಿನ ಭಾಗ ಸರ್. ಇದನ್ನು ಕಂಪ್ಲೀಟ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಬಿಟ್ಟು ಹಿಂಗೆ ಪಲ್ಯ ಮಾಡಿಬಿಟ್ರೆ ರೊಟ್ಟಿಗೆ ಅದ್ಭುತ ರುಚಿ ಇರುತ್ತೆ. ಲವಂಗ ಬೀನ್ಸ್ ಅಂತ ಹಿಂಗೆ ಎಲ್ಲೋ ಹೋದಾಗ ಏನೋ ಸಿಕ್ಕಾಗ ತಗೊಂಡು ಬಂದ್ಬಿಡ್ತೀವಲ್ಲ, ಇದೇ ಪರಸ್ಪರ ದೇವೋಭವ. ಒಂದು ಬೀಜ ಯಾರೋ ಕೊಟ್ಟರು ತಂದಾಕ್ದೆ, ಅವನು ನನಗೆ ಪರಮಾತ್ಮ ಆದ್ನಲ್ಲ ಸರ್. ಅದ್ಭುತ.
ಇದು ಸಗಣಿನ ನಾವು ಅರ್ಧ ಭಾಗ ಸಗಣಿನ ತಿಪ್ಪಿಗೆ ಹಾಕ್ತಿವಿ, ಇನ್ನೊಂದು ಅರ್ಧ ಸಗಣಿನ ಎಲ್ಲ ಹಿಂಗೆ ಕೆದರಿ ಒಣಗಿಸ್ತೀವಿ. ಇದನ್ನೇ ಆ ಬಟ್ಟೆಗೆ ಹಾಕಿ ಸುಡ್ತೀವಿ. ನಾನು ಮನೆಯಲ್ಲಿದ್ದಾಗ ವಿಭೂತಿ ಮಾಡುವ ಕೆಲಸವನ್ನು ಮಾಡುತ್ತೇನೆ. ನನ್ನ ಹೆಂಡತಿ ಗೋ ಅರ್ಕನ ನೋಡ್ತಾಳೆ. ಗೋ ಅರ್ಕ ಅಂದರೆ ಗೋವಿನ ಗೋಮೂತ್ರದಿಂದ ಒಂದು ಉತ್ಪನ್ನ ಮಾಡ್ತೀವಿ. ಆ ಗೋ ಅರ್ಕ ನಮ್ಮ ಮನೆಯವ್ರು ಮಾಡ್ತಾರೆ. ಇವೆರಡರ ಆದಾಯ ನನಗೆ ಅಲ್ಲ ಸರ್, ನಮ್ಮ ಮನೆಗೂ ಅಲ್ಲ ನಮಗಲ್ಲ, ಇದು ನಮ್ಮ ಓನರ್ಗೆ. 5 ಜನ ಓನರ್ಸ್ ಬೆಳಗಿನತ್ತು ಬರ್ತಾರೆ 9:15. ಆ ಓನರ್ ಬರೋದ್ರಾಗೆ ನಾವೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಅವ್ರನ್ನ ಆಹ್ವಾನ ಮಾಡ್ಕೊಂತೀವಿ. ನಮಗೆ ಕೆಲಸಕ್ಕೆ ಬರ್ತಾರಲ್ಲ ಸರ್, ನಮ್ಮ ಕೈಲಾಗದ ಕೆಲಸ ಅವ್ರು ಮಾಡಿಕೊಡ್ತಾರಲ್ಲ, ಅವ್ರ ಓನರ್ ಅಲ್ಲೇನು ಸರ್ ನಮಗೆ? ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರ ಬೆವರಿನ ದುಡಿಮೆ ನಮಗೆ. ಇದೇ ಪರಸ್ಪರ ದೇವ ಬಾಬಾ ನಡಿ ಮಗನ. ಓಕೆ, ನಾನು ಈ ಮಧ್ಯೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಳಿ. ನಿಮ್ಮ ತಂದೆ ತಾಯಿ? ಅಪ್ಪ ಮೇಷ್ಟ್ರು, ನಾನು ಮೇಷ್ಟ್ರು ಮಗ. ಅಪ್ಪ ಅಮ್ಮ ಇಲ್ಲ ಸರ್. ಅಪ್ಪ ತೀರಿ 3 ವರ್ಷ, ಅಮ್ಮ ತೀರಿ 1 ವರ್ಷ. ನಮ್ಮ ತಮ್ಮನ ಹತ್ರ ಇದ್ದರು ನಮ್ಮಪ್ಪ ಅಮ್ಮ. ಭಾಳ ಚೆನ್ನಾಗೆ ನೋಡ್ಕೊಂಡ್ರು ಅವರು. ನಾವು ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಇಲ್ಲೇ ಪಕ್ಕದ ಮನೆ. ಮೇಷ್ಟ್ರು ಸರ್ ನಮ್ಮ ಎಲ್ಲ ತಮ್ಮಗಳು ಎಂಪ್ಲಾಯಿ. ನಾನೊಬ್ಬನೇ ನೆಲದ ಮಣ್ಣು ನೆತ್ತಿ ಮೇಲೆ ಒಯ್ಕೊಳಕ್ಕೆ ಬಂದೀನಿ. ಆದ್ರೂ ನಮಗೂ ಪ್ರಕೃತಿ ನಮಗೆ ಗುರುವಾಗಿ, ನಮಗೆ ಶಕ್ತಿ ತುಂಬುವ ಶಕ್ತಿಯಾಗಿ ನಮ್ಮನ್ನು ಬದಲಿ ಮಾಡಿದೆ ಸರ್. ಎಷ್ಟು ಜನ ಮಕ್ಕಳು ನಿಮ್ಮ? ನನಗೆ 3 ಜನ ಗಂಡು ಮಕ್ಕಳು. ನಿಮ್ಮ ತಂದೆಯವ್ರಿಗೆ? 5 ಜನ ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. ನಮ್ಮ ಅಕ್ಕ ದೊಡ್ಡಳು. ನಾವು 5 ಜನ. 5ರಾಗೆ ದೊಡ್ಡನೇ ದಡ್ಡ ಸರ್. ನಾನು ದಡ್ಡ ನಾನೇ ಸರ್. ಅವರೆಲ್ಲ ಕೆಲ್ಸಕ್ಕೆ ಹೋಗ್ಯಾರಲ್ಲ ಸರ್, ಜಾಣ್ರು. ಅದಕ್ಕೆ ಜಾಣ್ರು. ನಾನು ಮನೆಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ನೀವು ದಡ್ಡ್ರೆ? ಹೌದು. ಕೆಲ್ಸಕ್ಕೆ ಹೋಗೋರು ಜಾಣ್ರು ಇಲ್ಲ, ಕೆಲ್ಸಕ್ಕೆ ಕೈಲ ವಯಸ್ಸಾತಲ್ಲ ಸರ್, ಕೈಲ ಆಗಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ. ನಿಮ್ಮ ಹತ್ರ 2 ಇದೆ, 2 ಇಲ್ಲ. ಇಲ್ಲ ಸರ್, ಮತ್ತೆ 6 ನಳಿದು 6 ಉಳಿದು ಬದುಕಬೇಕಂತೆ. ಹರಿಷಡ್ವರ್ಗಗಳು 6 ಇದ್ದಾವೆ. ಪೂರ್ತಿ ಕಳ್ಕೋಬಾರ್ದು, ಪೂರ್ತಿ ಬಿಡಲೂಬಾರ್ದು. ಅವೆರಡು ಸ್ವಲ್ಪ ಇರಬೇಕು, ಸ್ವಲ್ಪ ಇರಬಾರ್ದು ಅಂತ. ಸ್ವಲ್ಪ ಇರಬೇಕು, ಸ್ವಲ್ಪ ಇರಬಾರ್ದು. ಇದು ನಿಮ್ಮ ತೋಟದ ತಿಪ್ಪೆ ಸರ್. ಇದು ತಿಪ್ಪೆ ಸಮೃದ್ಧವಾದ ತಿಪ್ಪೆ. ಇದು ತಿಪ್ಪೆ. ಈಗ ಮೊದಲು ಕನ್ಯೆ ಕೊಡಕ್ ಬಂದವರು ಹಿರಿಯರು ನಿಮ್ಮಂತಾರು ಹೇಳ್ತಾರೆ, ತಿಪ್ಪಿ ನೋಡೋರಂತೆ. ಹೌದು, ಲಕ್ಷ್ಮಿ ಅಲ್ಲ. ತಿಪ್ಪಿ ಸಮೃದ್ಧವಾಗಿದ್ದರೆ ಈ ಮನೆಗೆ ಕನ್ಯಾ ಕೊಡಬಹುದು. ಹೌದು, ಲಕ್ಷ್ಮಿ ಬದುಕ್ತಾಳೆ ನಮ್ಮ ಮಗಳು. ಇಲ್ಲಿ ನಮ್ಮ ಏರಿಯಾದಲ್ಲೇ ನಾಲ್ಕನಟ್ಟಿ ತಿಪ್ಪೇಸ್ವಾಮಿ ಅಂತ ದೇವರೈತೆ. ಆ ಮಹಾತ್ಮ 5 ಕೆರೆ ಕಟ್ಟಿಸ್ತಾನೆ, 5 ಪುರ ಕಟ್ಟಿಸ್ತಾನೆ. ಇವತ್ತು ಆತನ ದೊಡ್ಡ ತೇರ್ನಾಗ ಎಳಿತಾರೆ ನಮ್ಮರು. ಯಾಕಂತಂದ್ರೆ ಆತ ದೊಡ್ಡ ಇಂಜಿನಿಯರು. ಇಲ್ಲಿ ಹಟ್ಟಿ ಅಂದ್ರೆ ಚಿಕ್ಕ ಒಂದು ಜನಾಂಗ. ಹಟ್ಟಿ ಅಂದ್ರೆ ದನಗಳನ್ನೆಲ್ಲ ಕಾದ್ಕೊಂಡು ಇರ್ತಕ್ಕಂಥ ಒಂದು ಜನಾಂಗ ಇರ್ತಕ್ಕಂಥ ಒಂದು ಚಿಕ್ಕದ್ದು ಒಂದು ಗುಂಪಿನ ಒಂದು ವ್ಯವಸ್ಥೆ. ಆ ಪ್ರದೇಶದಲ್ಲಿ ಅದು ನಾಯಕನಹಟ್ಟಿ ಅಂತ, ಇಲ್ಲೇ 15 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಆ ಸ್ವಾಮಿ ಅಲ್ಲಿಗೆ ಬರ್ತಾರೆ ಆಂಧ್ರ ಕಡೆಯಿಂದ. ಅಲ್ಲಿ ಬಂದಾಗ ಅಲ್ಲೇ ವ್ಯವಸ್ಥೆ ನೋಡ್ತಾರೆ. ಈ ಕಡೆಯಿಂದ ಒಂದು ಹಳ್ಳ ಬರ್ತಾ ಇರ್ತತೆ, ಆ ಕಡೆಯಿಂದ ಒಂದು ದೊಡ್ಡದೊಂದು ಹಳ್ಳ ಬರ್ತಾ ಇರ್ತತೆ. ಅಲ್ಲಿ ತಳಕಿನ ಗರ್ಣಿ ಕ್ರಾಸ್ನಿಂದ ಹಂಗೆ ವೇದಾವತಿಗೆ ಹೋಗಿ ಸೇರ್ತಾ ಇರ್ತದೆ. ಅದು ಇಷ್ಟು ಆಗಿಂದಾಗಲೇ ಬರ ತಡ್ತಕ್ಕಂಥ ನಾಡು ಈ ನಾಡು. ಚಳ್ಳಕೆರೆ, ಮೊಳಕಾಲ್ಮೂರು, ಕೂಡ್ಲಿಗಿ ಇವೆಲ್ಲ ಸಂಗಮ ಕ್ಷೇತ್ರಗಳು ನಾವಿರೋದು. ಬರ ತಡ್ತಕ್ಕಂಥ ನಾಡು. ಇಂಥ ನೀರು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಆ ಮಹಾತ್ಮ ಹೊಳಿತತೆ. ಆತ ಒಂದು 5 ಕೆರೆ, 5 ಪುರುಗಳನ್ನ ಕಟ್ಟಿಸ್ತಾನೆ. ಆಮೇಲೆ ಗೋಣಿ ಚೀಲ ಉಟ್ಕೊಂಡು ತಿಪ್ಪೆ ಮೇಲೆ ಕುಣಿತಾನೆ ಅನ್ನೋ ಒಂದು ಸುದ್ದಿ ಕೇಳಿದ್ವಿ ಪುರಾಣದಾಗ ಯಾರೋ ಬಾಯಾಗೆ. ಹಾಗೆ ಆತನ ತಿಪ್ಪೇಸ್ವಾಮಿ ಅಂತ ಆರಾಧಿಸ್ತಾ ಇದ್ದೀವಿ. ತಿಪ್ಪೆ ಅಂದರೆ ಲಕ್ಷ್ಮಿ ಸರ್, ದರಿದ್ರ ಲಕ್ಷ್ಮಿ ಅಂತೀವಿ ಸರ್. ಎಲ್ಲ ಕಸನೆಲ್ಲ ತಗೊಂಡೋಗಿ ನಮ್ಮ ಹಳ್ಳಿಗೆ ತಿಪ್ಪಿಗೆ ಹಾಕ್ತೀವಿ. ಅದು ಹೋಗಿ ಹೊಲಕ್ಕೆ ಹೋದ್ರೆ ಭಾಗ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ ಆಗಿಬಿಡ್ತಾಳಲ್ಲ. ತಿಪ್ಪೆ ಅಂದ್ರೂ ಕಳಪೆ ಅಲ್ಲ, ತಿಪ್ಪೆ ಅಂದ್ರೂ ಸಮೃದ್ಧಿನೇ. ತಿಪ್ಪೆ ಹೆಸರಿನಾಗ ಒಬ್ಬ ದೇವರೈತಲ್ಲ ಇಲ್ಲಿ. ಈಗ ನೀವು ನಿಮ್ಮ ಮಕ್ಕಳು ಎಲ್ಲ ನೀವು ಇದರಲ್ಲಿ ಇರ್ತೀರಿ ಅಥವಾ ಹೇಗೆ ಸರ್? 3 ಜನ ಮಕ್ಕಳು ನನಗೆ. ಒಬ್ಬ ಮಗ ಪ್ರೊಡಕ್ಷನ್ ಯೂನಿಟ್ ನೋಡ್ತಾನೆ,
ಉತ್ಪತ್ತಿ ಮಾಡೋದನ್ನ ಮಾರಾಟ ಮಾಡಬೇಕಲ್ಲ. ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆನ ನಾನು ಮೊದಲು ನರ್ಸರಿ ಮಾಡಿದ್ದೆ. ನರ್ಸರಿ ಮತ್ತು ಈ ನಾವು ಮಾರಾಟ ಮಾಡಿದ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಲಿಕ್ಕೆ ನಮ್ಮ ಹೊಲದಲ್ಲೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೈವೇ ಸೀಳ್ಕೊಂಡು ಹೋಗ್ಬಿಡ್ತೀವಿ. ಅರ್ಧ ಎಕರೆ ಹೈವೇಗೆ ಹೋಗ್ಬಿಡ್ತು ನಂದು. 2 ಎಕರೆಗೆ ಅರ್ಧ ಎಕರೆ ಹೈವೇಗೆ ಹೋಗ್ಬಿಡ್ತು. ಉಳ್ಕೊಂಡದ್ದು ಎಷ್ಟು 1.5 ಎಕರೆ. ಆ 1.5 ಎಕರೆಗೆ ಬದುಕಬೇಕಲ್ಲ ಸರ್ ನಮಗೆ. ಅಲ್ಲೇ ಒಂದು ಔಟ್ಲೆಟ್ ಮಾಡಿದ್ದೀವಿ. ಈಗ ಆ ಔಟ್ಲೆಟ್ನಾಗೆ ಇನ್ನೂ ಒಂದು ಮಾಡಿದ್ದೀವಿ. ಏನು ಈ ನಮ್ಮ ಮಾರಾಟ ಮಳಿಗೆ ಅಲ್ಲಿ ಮಾರ್ತೀವಿ. ಅಲ್ಲಿ 2 ಮಕ್ಕಳು ನೋಡ್ತಾರೆ. ನನ್ನ 3 ಮಕ್ಕಳು ಹಳ್ಳಿಯಲ್ಲೇ ಉಳಿದಿದ್ದಾರೆ, ಹಳ್ಳಿಯಲ್ಲೇ ಬೆಳೆದಿದ್ದಾರೆ, ಹಳ್ಳಿಯಲ್ಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಸಮೃದ್ಧರಾಗುತ್ತಿದ್ದಾರೆ. ಇನ್ನೇನು ಬೇಕು ಸರ್? ನಾವು ಮಲೆನಾಡಿಗರು ಅಲ್ಲ ಸರ್, ಬಯಲುನಾಡಿಗರು. ಬಯಲುನಾಡಿಗದಾಗೆ ಭೂಮಿನ ಉಪಯೋಗ ಮಾಡೋದು 4 ರಿಂದ 5 ತಿಂಗಳು ಮಾತ್ರ. ಇನ್ನು ಒಂದು 7 ತಿಂಗಳು ಏನು ಮಾಡ್ತೀವಿ ನಾವು? ಇಲ್ಲಿ ಬದುಕಿಲ್ಲ ಅಂತ ಹೇಳ್ತೀವಿ. ಅದಕ್ಕೇನು ಮಾಡ್ತಾರೆ ಅಂದರೆ, ನಮ್ಮಲ್ಲಿಯ ಜನಗಳು ಬೆಂಗಳೂರು, ಮಂಗಳೂರು, ಕಾಫಿ ತೋಟ ಅಂತ ಹೋಗ್ಬಿಡ್ತಾರೆ. ಅಲ್ಲಿದ್ದು ದುಡ್ಕೊಂಡು ಬಂದು ಮತ್ತೆ ಹೊಲಕ್ಕೆ ಹಾಕ್ತಾರೆ, ಬದುಕ್ತಾರೆ. ಅಲ್ಲಿ ನಾನು ಸಿರ್ಸಿಗೆ ಹೋದೆ ಸರ್. ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಒಂದು ಟೂರ್ ಇಟ್ಟಿದ್ದೆ. ಗಂಡ ಹೆಂಡತಿ ಇದ್ದರೆ ಮಾತ್ರ ನನ್ನ ಜೊತೆ ಬರಬೇಕು, ಬೇರೆ ಯಾರು ಬರೋಂಗಿಲ್ಲ. 9 ಜೋಡಿಗಳನ್ನ ಕರ್ಕೊಂಡು ಹಿಂಗೆ ಕರ್ನಾಟಕದಲ್ಲಿ ಮೊದಲಿಗೆ ಶಿವನಂಜಯ್ಯ ಬಾಳೆಕಾಯಿ, ಆಮೇಲೆ ನಾರಾಯಣ ರೆಡ್ಡಿ, ಆಮೇಲೆ ಸಂತೋಷ್ ಕೌಲಿಗಿ, AP ಚಂದ್ರಶೇಖರು, ವಿಜಯ್ ಅಂಗಡಿ, ಹಿಂಗೆ ಕೃಷಿ ಪ್ರವಾಸ. ಆಮೇಲೆ ಪುರುಷೋತ್ತಮ ರಾಯರು. ಆಮೇಲೆ ಅಲ್ಲಿಂದ ಸಿರ್ಸಿಗೆ ಹೋದೆ. ಅಲ್ಲಿ ಶಂಕರ್ ಹೆಗಡೆ ಅಂತ ಅವ್ರ ತೋಟಕ್ಕೆ ಹೋದೆ. ಅಲ್ಲಿ ಹೋದಾಗ ನನಗೆ ಒಂದು ವಿಷಯ ಅವರು ಹಾಕಿದರು. ನಾವು ಮಲೆನಾಡಿಗರು, ಇಲ್ಲೆಲ್ಲ ಸರ್ಕಾರಿ ಭೂಮಿ 80%, ಗುಡ್ಡ ಕಾಡು ಬೆಟ್ಟ. ನಮ್ಮದು ರೈತರ ಭೂಮಿ 20%. ನಮ್ಮದು ಕಷ್ಟ. ಅನ್ನದ ಬೆಳೆಗೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಭತ್ತ ಬೆಳಿತೀವಿ, ಇನ್ನು ಉಳಿದಿದ್ದೆಲ್ಲ ಗಿಡ ಮರ ಆಧಾರಿತ ಕೃಷಿ ಮಾಡ್ತೀವಿ ಅಂದರು. ಆವಾಗ ನನಗೆ ಒಂದು ಆಲೋಚನೆ ಬಂತು. ನಮ್ಮಲ್ಲಿ 80% ರೈತರ ಭೂಮಿ ಬಯಲಾಡ್ನಾಗೆ, ಇಲ್ಲಿ ಉತ್ತರ ಕರ್ನಾಟಕದಾಗೆ 20% ಸರ್ಕಾರಿ ಭೂಮಿ. ನಾವು ಅವ್ರಿಗಿಂತ ಎಷ್ಟೋ ಪಟ್ಟು ಭೂಮಿ ಇದ್ದರೂ ನಾವು ಅಲ್ಲಿಗೆ ಹೋಗ್ತೀವಲ್ಲ. ಅವ್ರು ಹೆಚ್ಚು ಕೂಲಿ ಕೊಟ್ಟು ನಮ್ಮನ್ನು ಬದುಕಿಸ್ತಾರಲ್ಲ. ನಾವು ಯಾಕೆ ಹಿಂಗಾದ್ವಿ? ನಾವು ಏನು ಮಾಡಬಹುದು ಅನ್ನುವ ಒಂದು ಅವೇರ್ನೆಸ್ ನನ್ನ ತಲೆಗೆ ಬಂತು. ಅವ್ರು ಮಾಡಿದ್ದೇನೆಂದರೆ, ಹೆಚ್ಚು ಗಿಡ ಮರ ಆಧಾರಿತ ಕೃಷಿ. ಎಲ್ಲ ಕೃಷಿ ಬೆಳೆಗಳು, ಎಲ್ಲ ಜೀವಿಗಳು ಬದುಕಿದ್ದು ಬೆಳೆದಿದ್ದು ಪಂಚಭೂತಗಳಿಂದ ಹೆಚ್ಚು. ಎಲ್ಲವೂ ಬೆಳೆಯೋದು ಪಂಚಭೂತಗಳಿಂದ. ಆ ಪಂಚಭೂತಗಳನ್ನ ವರ್ಷಪೂರ್ತಿ ಸ್ವೀಕರಿಸ್ತಕ್ಕಂಥವ್ರು ಯಾರಂದ್ರೆ ಮಲೆನಾಡಿಗರು. ಗಿಡ ಮರಗಳು ವರ್ಷಪೂರ್ತಿ ಪಂಚಭೂತಗಳನ್ನ ಸ್ವೀಕರಿಸ್ತವೆ. ಕೃಷಿಗಿಂತ 4 ಪಟ್ಟು ಆದಾಯ ಸಹಜವಾಗಿ ಕೊಟ್ಟು ಬಿಡ್ತವೆ. ನಾನು ಉತ್ತರ ಕರ್ನಾಟಕದವ, ಬೆಂಗಾಡಿನವ, ಬರನಾಡಿನವ. ನನಗೆ ಆ ಅವೇರ್ನೆಸ್ ಮೂಡ್ತಿಲ್ಲ. ನಂದು ಇಲ್ಲಿ ಏನಾಗಿತ್ತು, ನಮ್ಮ ಜೀವನ ಅಂದರೆ 1986ರಲ್ಲಿ ಬರ ತಟ್ಟಿತ್ತು. ನಮ್ಮ ಯಜಮಾನರು ತೆಂಗಿನ ತೋಟಗಳೆಲ್ಲ ಸುತ್ತೋಗ್ಬಿಟ್ವು. ನಮ್ಮದು ಹುಲಿಕೆರೆ ಅಂತ ಊರು, ದೊಡ್ಡ ಕೆರೆ ತುಂಬ್ತಾ ಇತ್ತು ಕೆರೆ. ನಾನು 3ನೇ ಕ್ಲಾಸ್ ಇದ್ದಾಗೆ 56 ವರ್ಷದಿಂದ ಕೆರೆ ತುಂಬಿತ್ತು. ತಿರುಗಿ ಈ ವರ್ಷ ತುಂಬಿದೆ ನಮ್ಮೂರು ಕೆರೆ. ಅಂದರೆ ಬರನೇ ಜಾಸ್ತಿ ಬರ್ತಾಯಿತ್ತು. 3-4 ವರ್ಷಕ್ಕೊಂದೇ ಬರ ಇಲ್ಲಿ ಕಟ್ಟಿಟ್ಟು ಬುತ್ತಿ. ಹಾಗೆ ಬರಕ್ಕೆ ತೆಂಗಿನ ತೋಟಗಳು, ಎಲ್ಲ ತೋಟಗಳು ಒಂದೇ ಸಲ ನಿರ್ನಾಮ ಆಗಿಬಿಡೋದು 1986. ಆವಾಗ ಉಳಿದವೇನೆಂದರೆ ಹುಣಸೆ ಮರ, ಬೇಲ್ದ ಹಣ್ಣಿನ ಮರ ಉಳಿದಿದ್ದು. ನಾನು ಹುಣಸೆ ಹಣ್ಣಿನ ಮೇಲೆ ನನಗೆ ಹೆಚ್ಚು ಇಷ್ಟ ಬರಲಿಲ್ಲ. ಯಾಕಂದರೆ ಗಂಡಾಳು ಬಡಿಬೇಕು, ಹೆಣ್ಣಾಳು ಆರಿಸ್ಬೇಕು, ಒಣಗೆ ಹಾಕಬೇಕು, ಕುಟ್ಟಬೇಕು, ಸೋಸಬೇಕು, 7 ಟಚ್ಚು. ಬೇಲ್ದ ಹಣ್ಣು ಬಿದ್ದದ್ದು ನಿಂಗೆ ತಗೊಂಬಂದ್ಬಿಟ್ರೆ ಆಯ್ತಲ್ಲ, ಒಂದೇ ಟಚ್ಚು. ಇದನ್ನ ಯಾಕೆ ಮಾಡಬಾರ್ದಂತ ಆಲೋಚನೆ ಬಂತು. ಅದನ್ನು ಮಾಡೇ ಬಿಟ್ಟೆ. ಈ ಬೇಲದಣ್ಣಿಂದು 100 ಗಿಡ ಹಾಕಿದ್ರೆ 30 ಗಿಡ ಉಳ್ಕೊಂಡದ್ದು. 30 ಗಿಡದಿಂದ ಹೆಜ್ಜೆಗಳು ಪ್ರಾರಂಭ ಆದವು. ಸಮೃದ್ಧ ಆಗಿಬಿಟ್ಟೆ ಸರ್. ಸೌಳು ಭೂಮಿ, ಕರ್ಲು ಭೂಮಿಗೆ ಸಮೃದ್ಧಿ. ಒಂದು ಆಲೋಚನೆ ಅಷ್ಟೇ. ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಗ್ಗುವ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ, ಇಲ್ಲಿನ ಬಿಸಿಲನ್ನು ಸಹಿಸುವ ಗಿಡ ಮರ ಆಧಾರಿತ ಕೃಷಿಯನ್ನು ನಾವು ಮಾಡಿದಾಗ ನಾವು 4 ಪಟ್ಟು ಆದಾಯ ಹೆಚ್ಚಾಗುತ್ತೆ. ಇದನ್ನು ಹೇಳ್ಬೇಕೆ ಆಗಿರೋರು ಯಾರು? ನಾನಂತೂ ಹೇಳ್ತಾ ಇದ್ದೀನಿ. ಇದನ್ನು ಮಠಮಾನ್ಯಗಳು ಸ್ವೀಕರಿಸಬೇಕು, ಸರ್ಕಾರ ಸ್ವೀಕರಿಸಬೇಕು, ಇಲಾಖೆಗಳು ಸ್ವೀಕರಿಸಬೇಕು. ಈ ಏನು ನಮಗೆ ಸಬ್ಸಿಡಿ ದುಡ್ಡು ಅಂತ ಹಾಕಿ ಕೊಡ್ತಾರಲ್ಲ, ಕೂಡಲಿ ಬೇಡ ಅಂಬಲ್ಲ. ರೈತರಿಗೆ ಎಷ್ಟು ಕೊಟ್ಟರು ಕಡಿಮೆನೇ. ಯಾಕಂತಂದರೆ ಅವನು ಅನ್ನದ ಜೊತೆಗೆ ಉಸಿರು ಕೊಡ್ತಾ ಇದ್ದಾನೆ ಎಲ್ಲರಿಗೆ.
ಪ್ರಾಣಶಕ್ತಿ ಕೊಡ್ತಾ ಇದ್ದಾನೆ. ಪ್ರಾಣಶಕ್ತಿಗೆ ಆಮ್ಲಜನಕದ ಬೆಲೆ ಕರೋನಾದಾಗ ಗೊತ್ತಾತಲ್ಲ ಸರ್ ಎಲ್ಲರಿಗೆ ಎಷ್ಟು ಕಷ್ಟ ಅಂತ. ನಾವು ರೈತರು ಯಾರು ರಾಯಲ್ಟಿನೂ ಕೇಳಿಲ್ಲಲ್ಲ. ಉಸಿರು ಉತ್ಪತ್ತಿ ಮಾಡ್ತೀವಿ, ಅನ್ನ ಉತ್ಪತ್ತಿ ಮಾಡ್ತೀವಿ, ರಾಯಲ್ಟಿನೂ ಕೇಳಿಲ್ಲ ನಾವು. ರೈತರಿಗೆ ಎಷ್ಟು ಕೊಟ್ಟರು ಕಡಿಮೆನೇ. ಆ ಸಬ್ಸಿಡಿಗಳು ಕೊಡ್ತಾರಲ್ಲ, ಈ ರೀತಿ ನಿಮ್ದು 5 ಎಕರೆ ಹೊಲ ಐತಂದರೆ 1-2 ಎಕರೆ ತೋಟ ಮಾಡ್ರಪ್ಪ, ನಾವು ಜೊತೆಗಿದ್ದೀವಂತ ಗಿಡ ಮರಗಳು ಕೊಡಿಸ್ಬೋದಲ್ಲ, ಗಿಡ ಮರಗಳನ್ನ ಹೆಚ್ಚಿಸ್ಬೋದಲ್ಲ. ಕಾಡು ಬೆಳೀರಿ ಅಂತ ಅನ್ನೋದಕ್ಕಿಂತ ಲಾಭ ತರತಕ್ಕಂಥ ಕಾಡು ಜಾತಿಯ ಮರಗಳನ್ನು ನಾಡಿಗಿಳಿಸಿದರೆ ರೈತ ಸಮೃದ್ಧಿ ಆಗುತ್ತಾನೆ ಸರ್. ಇದು ಒಂದು ಕಂಟಿ ಜಾತಿ ಗಿಡ. ಕಂಟಿ ಜಾತಿ ಗಿಡ ಈ ಒಂದು ಡ್ರೈ ಲ್ಯಾಂಡ್ನಲ್ಲೂ ಸಹಜವಾಗಿ ಇದನ್ನ ನಾವು ಬೆಳಿಬೋದು. ಇದಕ್ಕೆ ನಾನು ಯಾವುದೇ ನೀರು ಕೊಟ್ಟಿಲ್ಲ. ಈ ಒಂದು ಮಳೆಗಾಲದ ಅವಧಿಯಲ್ಲೇ 4 ಬೆಳೆ ಬಂದಿದೆ ಸರ್. ನಾವೆಲ್ಲ ಒಂದೇ ಬೆಳೆ ಬೆಳಿತೀವಿ. ಒಂದು ಮಳೆಗಾಲದ ಅವಧಿಯಲ್ಲಿ ಒಂದು 5-6 ತಿಂಗಳಲ್ಲಿ 4 ಬೆಳೆ ಬರ್ತಕ್ಕಂಥ ಹಣ್ಣಿನ ಬೆಳೆ ಇದು. ಏನು ಹಣ್ಣಿದು? ಇದ್ರ ಹೆಸರು ಬಾಡ್ಬರಿಕ್ ಚೆರಿ ಅಂತ. ಬಾಡ್ಬರಿಕ್ ಚೆರಿ ಅಂತ. ಈ ಹಣ್ಣು ತಿನ್ನಿ, ಬಿಚ್ಚಿಳಿ, ಕಪ್ಪಿರವನ್ನೆಲ್ಲ ತಗೊಳ್ಳಿ, ಕೀಳಿ. ಕೆಂಪುರವು ತಗೋಬೇಕು, ಕಪ್ಪಿರವು ಜಾಸ್ತಿ ಹಣ್ಣಾಗಿದ್ದಾವೆ, ಉದುರ್ತಾ ಇದಾವೆ, ನಮಗೆ ಅರಿಲಿಕ್ಕೆ ಆಗಿಲ್ಲ, ಅದು ಬೇರೆ. ತಗೊಳ್ಳಿ, ತಿನ್ನಿ. ಹಿಂಗಿರುತ್ತೆ. ತಡ್ರಿ, ಇನ್ನೊಂದು ಸ್ವಲ್ಪ ಹೊರ ಕೊಟ್ಬಿಡ್ತೀನಿ. ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ಅಂದರೆ ಒಂದೊಂದು ಗಿಡ 25 kg ತನಕ ಹಣ್ಣು ಬರುತ್ತಿದ್ದು. 25 kg ಅಂದರೆ 4 ಬೆಳೆಗೆ 70-80 kg ಆಗುತ್ತೆ. ಹೋಗ್ಲಿ 50 kg ಕಟ್ಬೋದಾ? ಇದು ಇಲ್ಲಿಗೆ ಒಬ್ರು ನಿಮ್ಮಂಗೆ ವಿಸಿಟರ್ಸ್ ಬಂದಿದ್ರು. ಇವನ್ನ ಫೋಟೋ ತಗೊಳ್ಳಿ, ಇವನ್ನ ತಗೊಳ್ಳಣ್ಣಯ್ಯ. ನಿಮ್ಮಂಗೆ ಅವ್ರು ಇದನ್ನು ಗೊತ್ತಿಡಿದ್ಬಿಟ್ರು ಅವರು. ನಾನು ಬಂದವರಿಗೆಲ್ಲ ನಾನು ಇದನ್ನ ನೀವು ಕೇಳಿದ್ರಿ, ನಾನು ಇದ್ರ ಬಾಡ್ಬರಿಕ್ ಚೆರಿ ಅಂತ ಹೇಳಿದೆ, ನಿಮಗೆ ಗೊತ್ತಿಲ್ಲ ಇದು. ಅವತ್ತು ಬಂದ ತಾತ ನನಗೆ ಏನ್ರಿ ನೀವು ಬಾಡ್ಬರಿಕ್ ಚೆರಿ ಹಾಕಿದ್ರಿ ಅಂತ ಆಶ್ಚರ್ಯಪಟ್ಬಿಟ್ಟ. ಯಾಕಣ್ಣಯ್ಯ ಅಷ್ಟು ಆಶ್ಚರ್ಯಪಡ್ತಿ, ಏನಿದ್ರದ್ದು ಅಂತ. ನಾನು ಇದನ್ನ ತಿಂದಿದ್ದೆ, ನನಗಿದು ಪರಿಚಯ ಇದೆ. ಹೇಗೆ ನೀನು ಪರಿಚಯ ಅಂದಾಗ, ನಾನು ಅಮೇರಿಕಾದಲ್ಲಿ ಇದ್ದಾಗ ಇದನ್ನೊಂದು ಬಾಕ್ಸ್ ತಗೊಂಡಿದ್ದೆ, ಇದನ್ನ ನಾನು ಸೌದಿದ್ದೀನಿ, ಇದು ಭಾಳ ಒಳ್ಳೆ ಹಣ್ಣು ಅಂತ ಅಂದ. ಸರಿಯಪ್ಪ, ಅಮೇರಿಕದಾಗ ನೀನು ತಾಂಡಿದ್ದಲ್ಲಿ ಇಷ್ಟು $ಗೆ ತಾಂಡಿದ್ದೆ ಅಂದ. ನನಗೆ ಡಾಲರ್ ಲೆಕ್ಕ ಗೊತ್ತಾಗಲ್ಲ ನನಗೆ. 1 kgಗೆ ಏನು ಬೆಲೆ ಕೊಟ್ಟರು ಅಲ್ಲಿನಿಗೆ ಅಂತ ನಾನು ಮರು ಪ್ರಶ್ನೆ ಹಾಕಿದೆ. ಅವಾಗ ಆತ ಮೊಬೈಲ್ ಕಡೆ ತೆಗೆದ, ಎಲ್ಲ ಲೆಕ್ಕ ಮಾಡಿದೆ. ಲೆಕ್ಕ ಮಾಡಿ ಹೇಳ್ದ, ಇದು ಅಮೇರಿಕದಲ್ಲಿ 3,500 ರೂಪಾಯಿಗೆ 1 kg. 3,500ಕ್ಕೆ 1 kg. ಬೆಂಗಳೂರಲ್ಲಿ 300-400 ಇದ್ದೇ ಇರುತ್ತೆ. ಆಮೇಲೆ ಒಂದು ಮಳೆಗಾಲದ ಅವಧಿಯಲ್ಲಿ ಡ್ರೈ ಲ್ಯಾಂಡ್ಗೆ 3-4 ಬೆಳೆ ಬರೋ ಯಾವಿದಾವೆ ಸರ್ ನಮಗೆ? ಇದು ಬೆಟ್ಟದ ನೆಲ್ಲಿಗಿಂತ ಡಬಲ್ ಸಿ ವಿಟಮಿನ್ ಜಾಸ್ತಿ. ರಿಚ್ ಸಿ ವಿಟಮಿನ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಬೆಟ್ಟದ ನೆಲ್ಲಿ ಅದ್ಭುತ ಔಷಧಿಗಳ ಭಂಡಾರ ಬೆಟ್ಟದ ನೆಲ್ಲಿ ಅಂತ ಆಯುರ್ವೇದದಾಗ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ತಜ್ಞರು. ಅದಕ್ಕಿಂತ ಡಬಲ್ ಸಿ ವಿಟಮಿನ್ ಇದರಲ್ಲಿ ಇದೆ ಅಂದರೆ ಇದು ಯಾವುದೇ ಇರಲಿ, ಒಟ್ಟಿಗೆ ಇದು ನಮ್ಮ ದೇಶದಲ್ಲಿ ಚೆನ್ನಾಗಿ ಬೆಳೀತತೆ, ಸಮೃದ್ಧವಾಗಿ ಬೆಳೀತತೆ, 3-4 ಸಲ ಫಸಲು ಕೊಡುತ್ತೆ ಅಂತಂದಮೇಲೆ ಈ ಬೆಳೆನ ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಆರಾಧಿಸಿದರೆ, ಇದನ್ನೇ ಒಂದು ಜ್ಯೂಸಾಗಿ ಜನಗಳಿಗೆ ಕೊಟ್ಟರೆ, ಇಲ್ಲದ್ರೆ ಜಾಮಾಗಿ ಜನಗಳಿಗೆ ಕೊಟ್ಟರೆ, ಒಂದು ಪಿಕಲಾಗಿ ಜನಗಳಿಗೆ ಕೊಟ್ಟರೆ ಆರೋಗ್ಯದ ಸಮಸ್ಯೆ ಕಡಿಮೆ ಆಗುತ್ತಲ್ಲ ಸರ್. ಈಗ ನಮ್ಮ ಆಹಾರನೇ ಔಷಧಿ ಅಲ್ಲ ಸರ್. ಇದನ್ನೇ ಇವಾಗ ಬೆಳೆ ಬಂದಿದೆ, ಇದ್ರಾಗ ಏನೆಲ್ಲ ಮಾಡ್ಬೋದು ಅಂತ ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಮನೆ ಹೋದಾಗ ತೋರಿಸ್ತೀನಿ ನಾವೇನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಈಗ ಬೆಳೆ ಅಲ್ಲ ಸರ್, ಬೆಳೆ ಪರಿಚಯ ಮಾಡಿದೆ. ಓಕೆ, ಈಗ ಇದು ಎಲ್ಲಿ ತಂದ್ರಿ ಇದನ್ನ ಅರಬಾವಿ ಯೂನಿವರ್ಸಿಟಿ, ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಹೋಗಿ, ಇಲ್ಲಿಂದ ಅಲ್ಲಿಗೆ ಹೋಗಿ 12 ಗಿಡ ತಂದು ಹಾಕಿದ್ದೀನಿ ನಾನು. ಏನಂತಾರೆ ಮರದ ಹೆಸರು? ಬಾಡ್ಬರಿಕ್ ಚೆರಿ. ಮರ ಅಲ್ಲ ಸರ್, ಇದು ಕಂಟಿ ಜಾತಿ ಗಿಡ. ಮರಗಳು ಬೇರೆ, ಗಿಡಗಳು ಬೇರೆ. ಮರ ಮತ್ತು ಗಿಡ, ಮರ ಗಿಡ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು. ಇವನ್ನೆಲ್ಲ ನಾವು ಭೂಮಿನ ಸಿಂಗರಿಸಬೇಕು. ಇವನ್ನೆಲ್ಲ ಮಾಡಿ ಸಿಂಗರಿಸಿದಾಗ ಅವಾಗ ಸಸ್ಯ ಶ್ಯಾಮಲೆ ಆಗ್ತಾಳಲ್ಲ. ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅರ್ಥವಧಿಯುವನೋ.